ಕಾಮಗಾರಿ ಬಿಲ್ ಮಾಡೋದಕ್ಕೆ ಲಕ್ಷಗಟ್ಟಲೆ ಅಂದರೆ ಲಕ್ಷ ಲಂಚ ಸ್ವೀಕಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ತಿರುಮಾಣಿ ಗ್ರಾಮ ಪಂಚಾಯಿತಿ PDO ಲಂಚಾವತಾರ ಈಗ ಏಳೆಯಾಗಿ ಬಯಲಾಗ್ತಾ ಇದೆ. ಇನ್ನು ಕಾಮಗಾರಿ ಬಿಲ್ ಮಾಡಲು ಲಕ್ಷ ಗಟ್ಟಲೆ ಲಂಚ ಸ್ವೀಕಾರ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಸಹಿತ ಇಲ್ಲಿ ಕೇಳಿಬರ್ತಾ ಇದೆ. ತಿರುಮಣಿ ಗ್ರಾಮ ಪಂಚಾಯಿತಿ PDO ಲಂಚಾವತಾರ ಈಗ ಏಳೆಯಾಗಿ ಇಲ್ಲಿ ಬಯಲಾಗ್ತಾ ಇದೆ. ಒಂದು ಕಡೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿನಲ್ಲಿ ಬಿಗ್ ಡೀಲ್ ಆಗಿದೆ ಅನ್ನುವಂತಹ ಆರೋಪಗಳು ಸಹಿತ ಇಲ್ಲಿ ಕೇಳಿಬಂದಿದೆ. ಅದರ ಜೊತೆಗೆ ಗುತ್ತಿಗೆದಾರರಿಂದ ಬರೋಬ್ಬರಿ ಒಂದಲ್ಲ ಎರಡಲ್ಲ 3,50,000 ಲಂಚ ಪಡೆದಿದ್ದಾರೆ ಅನ್ನುವಂತಹ ಆರೋಪಗಳು ಸಹಿತ ಇಲ್ಲಿ ಕೇಳಿಬಂದಿದೆ. PDO ಶ್ರೀನಿವಾಸ ಮೂರ್ತಿ ಹಣ ಪಡೀತಾ ಇರುವಂತಹ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಒಬ್ಬ ಅಧಿಕಾರಿಯಾಗಿ ಏನು ಕೆಲಸ ಮಾಡಬೇಕು ಅದರ ಜೊತೆಗೆ ಈ ರೀತಿಯಾಗಿ ಲಂಚಗಳನ್ನು ಪಡೆದುಕೊಳ್ತಾ ಇರುವಂತಹ ವಿಡಿಯೋಗಳು ಈಗ ಸಾಕಷ್ಟು ವೈರಲ್ ಆಗಿದೆ. ಇವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಶ್ರೀನಿವಾಸ ಮೂರ್ತಿ ಖಾಸಗಿ ಕಚೇರಿಯಲ್ಲಿ ಕಂತೆ ಗಟ್ಟಲೆ ಹಣ ಈಗ ಪತ್ತೆಯಾಗಿದೆ. ಮಂಚದ ಮೇಲೆ ಹಣದ ಬಾಂಡ್ ಇರೋ ದೃಶ್ಯಗಳು ಸಹಿತ ಸಾಕಷ್ಟು ವಿಡಿಯೋ ಈಗ ಸದ್ಯದ ಮಟ್ಟಿಗೆ ವೈರಲ್ ಆಗ್ತಾ ಇದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ PDO ಶ್ರೀನಿವಾಸ ಮೂರ್ತಿ ನಾಪತ್ತೆಯಾಗಿದ್ದಾರೆ. ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈಗಾಗಲೇ ಸದ್ಯದ ಮಟ್ಟಿಗೆ ಅವರನ್ನು ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಒಬ್ಬ ಅಧಿಕಾರಿ ಆದವರು ಅಧಿಕಾರತನವನ್ನು ಅವರ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕೇ ಹೊರತು ಈ ರೀತಿಯಾಗಿ ಬಡವರ ಹೊಟ್ಟೆ ಮೇಲೆ ಹೊಡೆದು ಲಂಚವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಏನಿದೆ ಅಂಥೇಳಿ ಈಗಾಗಲೇ ಜನರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಕಾಮಗಾರಿ ಬಿಲ್ ಮಾಡೋದಕ್ಕೋಸ್ಕರ ಇಲ್ಲಿ ಲಕ್ಷ ಗಟ್ಟಲೆ ಲಂಚ ಸ್ವೀಕಾರವನ್ನು ಮಾಡಿದ್ದಾರೆ. ತಿರುಮಾಣಿ ಗ್ರಾಮ ಪಂಚಾಯಿತಿ PDO ಲಂಚಾವತಾರ ಈಗ ಸದ್ಯದ ಮಟ್ಟಿಗೆ ಬಯಲಾಗಿದೆ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿನಲ್ಲಿ ಬಿಗ್ ಡೀಲ್ ಆಗಿರುವಂಥದ್ದು ಮತ್ತು ಕಂತೆ ಗಟ್ಟಲೆ ಹಣ ಹೇರಿದೆ ಈಗ ಪತ್ತೆಯಾಗಿದೆ. ಸದ್ಯದ ಮಟ್ಟಿಗೆ ಶ್ರೀನಿವಾಸ ಮೂರ್ತಿಯವರು ನಾಪತ್ತೆಯಾಗಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಅವರ ಜೊತೆ ಇದ್ದಾರೆ. ರಾಜಪ್ಪ, ಮುಖ್ಯವಾಗಿ ಇಲ್ಲಿ ಶ್ರೀನಿವಾಸ ಮೂರ್ತಿ ಒಬ್ಬ PDO ಅಧಿಕಾರಿಯಾಗಿ ಲಂಚ ಪಡೆದಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದೆ. ಅದರ ಜೊತೆಗೆ ಗಟ್ಟಲೆ ಹಣ ಕೂಡ ಇಲ್ಲಿ ಪತ್ತೆಯಾಗಿದೆ. ಸೊ ಇದ್ರ ಬಗ್ಗೆ ಇನ್ನು ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ವಿನೋದ್, ಖಂಡಿತ ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ತಿರುಮಣಿ ಎಂಬತಕ್ಕಂತ ಗ್ರಾಮ ಪಂಚಾಯತಿ PDO ಶ್ರೀನಿವಾಸ್ ಕಾಮಗಾರಿಗಳ ಬಾಬ್ತು ಏನು ಬಿಲ್ ಮಾಡೋದಕ್ಕೆ ಗುತ್ತಿಗೆದಾರರ ಬಳಿ 3,50,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಆ ನಿಟ್ಟಿನಲ್ಲಿ ದುಡ್ಡನ್ನು ಸಹ ಪಡೆದಿದ್ದಾರೆ ಅಂತಕ್ಕಂತ ಗಂಭೀರವಾಗಿರ್ತಕ್ಕಂತ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಲ್ಲಿ ಏನೋ ಒಂದು ಯಾವುದೋ ಗ್ರಾಮ ಪಂಚಾಯತಿಯಲ್ಲೂ ಸಹ ಹಣ ಸ್ವೀಕಾರ ಮಾಡ್ತಾರೆ, ಮತ್ತೆ ಯಾವುದೋ ಖಾಸಗಿ ಒಂದು ರೂಮ್ ನಲ್ಲೂ ಸಹ ಕಂತೆ ಹಣಗಳನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂತ ಆರೋಪವನ್ನ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಒಂದು ಆ ವಿಡಿಯೋವನ್ನ ವೈರಲ್ ಮಾಡಿ ಈಗಾಗಲೇ ಒಂದು ಸದ್ದು ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆ PDO ಸದ್ಯಕ್ಕೆ ಯಾರು ಫೋನು ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಓಡಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಕೇಳ್ಪಟ್ರು. ಮತ್ತೆ ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡಿ ಏನಾಗಿದೆ ವಾಸ್ತವಾಂಶ ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನ ಮಾಡಿದಾಗ PDO ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಕೇಳಿದ್ವಿ, ಯಾವುದು ಈ ಹಣವನ್ನು ಯಾವುದಕ್ಕಾಗಿ ಪಡೆದಿದ್ರಿ ಅಂತ ಕೇಳಿದಾಗ, ನಾನು ಅವರ ಬಳಿ ಯಾವುದೇ ರೀತಿಯಾದಂತ ಒಂದು ಲಂಚವನ್ನ ಸ್ವೀಕಾರ ಮಾಡಿಲ್ಲ, ನಾನು ಅವರಿಗೆ ಯಾವುದೋ ಒಂದು ಕಾಮಗಾರಿ ಸಂಬಂಧಪಟ್ಟಂತೆ ಕೂಲಿ ಹಣವನ್ನ ಕೊಡ್ಬೇಕಾಗಿತ್ತು, ಹಾಗಾಗಿ ನಾನು ಅವ್ರ ಮುಖಾಂತರ ಹಣ ಪಡೆದು ಮತ್ತೆ ಕೂಲಿವರೆಗೆ ಕೊಟ್ಟಿದ್ದೀನಿ. ಅದು ಬಿಟ್ರೆ ನಾನು ಯಾವುದೇ ರೀತಿಯಾದಂತ ಲಂಚವನ್ನ ಸ್ವೀಕಾರ ಮಾಡಿಲ್ಲ, ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಯಾವುದೋ ಒಂದು ಬಿಲ್ ಮಾಡಿಕೊಟ್ಟಿಲ್ಲ
ಹಾಗಾಗಿ ನನಗೆ ನನ್ನ ಉದ್ದೇಶಪೂರ್ವಕವಾಗಿ ನನಗೆ ಯಾವ್ದಾವ್ದು ವಿಡಿಯೋಗಳನ್ನ ಬಿಟ್ಬಿಟ್ಟು ನನ್ನನ್ನ ತೇಜೋವಡ ಮಾಡೋದಕ್ಕೆ ಈಗಾಗಲೇ ಏನೋ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಮುಂದಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಅಲ್ಲಿ PDO ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ಈ ಮೇಲಾಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸತ್ಯಾಸತ್ಯತೆ ಏನು PDO ನಿಜವಾಗ್ಲೂ ಕೂಡ ಲಂಚವಾಗಿ ಹಣವನ್ನ ಸ್ವೀಕಾರ ಮಾಡಿದ್ರೆ ಅಥವಾ ಯಾವುದೋ ಕೂಲಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕೂಲಿ ಹಣವನ್ನ ಸ್ವೀಕಾರ ಮಾಡಿದ್ರೆ ಅಂತಕ್ಕಂಥದ್ದನ್ನ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಪರಿಗಣಿಸಿ ಈ ಒಂದು ಪ್ರಕರಣದಲ್ಲಿ ಮೇಲಾಧಿಕಾರಿಗಳ ತನಿಖೆ ಮಾಡಿ ಅದಾದ ಬಳಿಕ ಇದು ಅಸಲಿ ಕತೆ ಏನು ಅಂತಕ್ಕಂಥದ್ದು ತಿಳಿಬೇಕಿರ್ತಕ್ಕಂಥದ್ದು. ಗೌತಮ್. ಓಕೆ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.